ರಾಜ್ಯದಲ್ಲಿ ಬಿಯರ್ ಬೆಲೆ ಹೆಚ್ಚಳ ಮಾಡಲಾಗಿದೆ. ಬಿಯರ್ಗೆ 10 ರೂಪಾಯಿ ಬೆಲೆ ಹೆಚ್ಚಳವಾಗಿದೆ ಎಂದು ಅಬಕಾರಿ ಸಚಿವರಾದ ಆರ್.ಬಿ. ತಿಮ್ಮಾಪುರ್ ತಿಳಿಸಿದ್ದಾರೆ. ಅವರು ಬಾಗಲಕೋಟೆಯ ವಿದ್ಯಾಗಿರಿಯ ಹೊಸ ಪ್ರವಾಸ ಮಂದಿರದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ, ನೆರೆ ರಾಜ್ಯಗಳಿಗಿಂತ ನಮ್ಮಲ್ಲಿ ಬೆಲೆ ಇನ್ನೂ ಕಡಿಮೆ ಇದೆ. ಮಹಾರಾಷ್ಟ್ರ, ಆಂಧ್ರ, ತಮಿಳುನಾಡು 4 ಸ್ಲ್ಯಾಬ್ಗಿಂತ ಕಡಿಮೆ ಇದೆ ಎಂದ ಸಚಿವರು, ಪ್ರೀಮಿಯಂ ಬ್ರ್ಯಾಂಡ್ ಏರಿಕೆ ಮಾಡಿಲ್ಲ ನಾವು, ಬಿಯರ್ದು ಬೆಲೆ ಮಾತ್ರ ಏರಿಕೆ ಮಾಡಲಾಗಿದೆ ಎಂದರು. ಬೆಲೆ ಏರಿಕೆಯಿಂದ ಕುಡುಕರ ಸಂಖ್ಯೆ ಕಡಿಮೆ ಆಗಲ್ವಾ ಎಂಬ ವಿಚಾರವಾಗಿ ಮಾತನಾಡಿ, ಕುಡುಕರ ಸಂಖ್ಯೆ ಕಡಿಮೆಯಾದ್ರೆ ಒಳ್ಳೆಯದಲ್ಲ. ನಾವು ಕ್ವಾಲಿಟಿ ಡ್ರಿಂಕ್ಸ್ ಕೊಡಬೇಕು ಅಂತ ಬೆಲೆ ಹೆಚ್ಚಳ ಮಾಡಿದ್ದೇವೆ. 4 ಸ್ಲ್ಯಾಬ್ಗಿಂತ ನಮ್ಮ ಡ್ರಿಂಕ್ಸ್ ಕ್ವಾಲಿಟಿ ಇದೆ ಎಂದರು. ಇದೇ ಸಮಯದಲ್ಲಿ ಯತ್ನಾಳ್ ವಿಚಾರವಾಗಿ ಮಾತನಾಡಿ, ರಾಜಕಾರಣದಲ್ಲಿ ಯಾರಿಗೂ ಮನಸ್ಸಿಗೆ ನೋವು ಆಗೋ ಥರ ಮಾತನಾಡಬಾರದು. ಅವರ ಇತಿಮಿತಿ ಅರಿತು ರಾಜಕಾರಣಿಗಳು ಮಾತನಾಡಬೇಕು ಎಂದು ಕಿವಿಮಾತು ಹೇಳಿದ ತಿಮ್ಮಾಪುರ್, ಯತ್ನಾಳ್ ಅವರು ಮಿತಿ ಮೀರಿ ಮಾತನಾಡಿದ್ದಾರೆ. ಅವರ ಅಪ್ಪಗ ಹುಟ್ಟಿದ್ರಾ ಅಂತ ಯತ್ನಾಳ್ ಮಾತನಾಡಿದ್ದು ಸರಿಯಲ್ಲ ಎಂದು ಹೇಳಿದರು. ರಾಜಕಾರಣಿ ಸ್ವಲ್ಪ ಇನ್ಕ್ರೀಸ್ ಮಾಡಿದ್ದೀವಿ. ಬೀರದು 10 ರೂಪೀಸ್ ಇನ್ಕ್ರೀಸ್ ಮಾಡಿದ್ವಿ. ಬಿಕಾಸ್ ಬೇರೆ ನೆರೆ ರಾಜ್ಯಗಳಿಗಿಂತ ನಾವು ಇನ್ನು ಕಡಿಮೆನೇ ಇದ್ದೀವಿ. ಮಹಾರಾಷ್ಟ್ರ, ಆಂಧ್ರ, ತಮಿಳುನಾಡು 4 ಸ್ಲ್ಯಾಬ್ ಏನದಲ್ಲ ಅಲ್ಲಿ ಕಡಿಮೆನೇ ಇದ್ದೀವಿ. ಪ್ರೀಮಿಯಂ ಬ್ರ್ಯಾಂಡ್ ರೇಟ್ ಏರಿಸಿಲ್ಲ ನಾವು, ಬಿಯರ್ದು ಮಾತ್ರ ಏರಿಸಿದ್ವಿ. ಇದು ನಿರಂತರ ನಡೀತಕ್ಕಂಥದ್ದು. ಯಾವುದೇ ಸರ್ಕಾರಗಳು ಬಂದಾಗ ವ್ಯವಹಾರ ನೋಡಿಕೊಂಡು, ಯಾಕಂದರೆ ಅವರು ಬೇರೆ ಸ್ಟೇಟ್ಗಳದ್ದು ನಮ್ಮದು ನೋಡಿಕೊಂಡು ರೇಟ್ ಹೆಚ್ಚು ಕಡಿಮೆ ಮಾಡ್ತಕ್ಕಂಥದ್ದು ಮಾಡ್ತಾ ಇರ್ತೀವಿ. ಪ್ರೀಮಿಯಂ ಬ್ರ್ಯಾಂಡ್ ರೇಟ್ ಕಡಿಮೆ ಮಾಡಿದ್ದೆ ನಾವು ಬಂದ ನಂತರ. ಒಳ್ಳೇದಲ್ಲ, ಟಾರ್ಗೆಟ್ ಸೆಕೆಂಡ್ರಿ. ಯಾವಾಗಲೂ ಯಾಕೆ ಇಟ್ಟಿದ್ದೀವಿ, ಇನ್ನು ಬಂದೇ ಮಾಡ್ಬೇಕಾಗಿ. ನಾವು ಹಿಂದ್ಗಡೆ ಕೆಲವು ರಾಜ್ಯಗಳು ಮಾಡಿ ಕೈ ಸುತ್ತಕೊಂಡು ಮತ್ತೆ ಪ್ರಾರಂಭ ಮಾಡಿದವು. ಕೆಲವು ಕಡೆ ಈ ಅಕ್ರಮ ದಂಧೆ ನಡೀತಕ್ಕಂಥದ್ದು, ಕಳ್ಳಬಟ್ಟಿ ನಡೀತಕ್ಕಂಥದ್ದು, ಡ್ರಗ್ಸ್ ಹಾವಳಿ ಹೆಚ್ಚಾಗ್ತಕ್ಕಂಥದ್ದು. ಈ ಬಂದ್ ಮಾಡೋದ್ರಿಂದ ಆಗ್ತಕ್ಕಂಥ ಅನಾಹುತಗಳು ಇದ್ದದಕ್ಕಿಂತಲೂ ಹೆಚ್ಚಿಗೆ ಕಾಣ್ತಕ್ಕ. ಆದ್ರಿಂದ ನಾವು ಬಂದ್ ಮಾಡಲಾರ್ದೆ ಕ್ವಾಲಿಟಿ ಡ್ರಿಂಕ್ಸ್ ಕೊಡೋಣ ಅಂತಕ್ಕಂಥದ್ದು ನಾವು ಇದನ್ನು ಕಂಟಿನ್ಯೂ ಮಾಡಿದ್ದೀವಿ. ಸಿಕ್ಕಿದ್ದಟ್ಟು ಕ್ವಾಲಿಟಿ ಡ್ರಿಂಕ್ಸ್ ಕೊಡಬೇಕು. ಅದನ್ನು ನಾವು ತಮಿಳು, ಆಂಧ್ರ ನೋಡಿದರೆ ಒಂದು 4 ಸ್ಲ್ಯಾಬ್ವರೆಗೂ ನಮ್ಮ ಡ್ರಿಂಕ್ಸು ಕ್ವಾಲಿಟಿ ಇದೆ, ಅದಕ್ಕಿಂತ ಕ್ವಾಲಿಟಿ. ಆದ್ರಿಂದ ನಮ್ದು ಎಕ್ಸ್ಪೋರ್ಟ್ ಆಗ್ತಿತ್ತು. ಇದನ್ನ ಅವ್ರು ಕಂಟ್ರೋಲ್ ಮಾಡಿದ್ದಾರೆ, ಅದು ಕಷ್ಟ ಆಗ್ತದೆ ನೋಡ್ರಿ. 90% ಯಾಕೆ 99% ಕಳ್ಬಟ್ಟೆ ಇಲ್ಲ ಇವಾಗ. ಇನ್ನು ಡ್ರಗ್ಸ್ ಹಾವಳಿ ಇದೆ. ಆ ಡ್ರಗ್ಸ್ ಹಾವಳಿಯನ್ನು ಕಂಟ್ರೋಲ್ ಮಾಡ್ಕೊಂಡು ಗಮನ ಹರಿಸ್ತೇವೆ. ಡೂಪ್ಲಿಕೇಟ್ ಸೆರೆ ಬರಂಗಿಲ್ಲ ಸರ್. ಬಂದ್ರೆ ಗೋವಾದಿಂದ ಒಂದು ಬರುತ್ತೆ, ಅದು ಬಿಟ್ಟರೆ ಬೇರೆದಿಂದ ಎಲ್ಲಿಲ್ಲ. ಹುಬ್ಬಳ್ಳಿದು ಬಂದಿದೆ, ಕಮರಿಪೇಟೆ ಬಂದಿದೆ, ಅಂತದೇನು ಅಂತ ಪ್ರತಿಭಟನೆ ಆಗೋದಿಲ್ಲ. ಪ್ರತಿಭಟನೆ ಕುಡಿಯೋರ ಸಂಖ್ಯೆ ಕಡಿಮೆ ಆದ್ರೆ ಒಳ್ಳೇದಲ್ಲ. ರಾಜ್ಯಗಳಿಗಿಂತ ನಮ್ದು ಕಡಿಮೆ ಇದೆ. ಯಾವುದು ಪ್ರೀಮಿಯಂ ಇದು ಸ್ಲ್ಯಾಬ್ 4ರವರೆಗೆ ಏನು ಸ್ವಲ್ಪ ಚೀಪ್ ಲಿಕ್ಕರ್ ಇರ್ತೀವಿ, ಅದು ಕಡಿಮೆ ಇದೆ. ಪ್ರೀಮಿಯಂ ಬ್ರ್ಯಾಂಡ್ ನಮ್ಗಿಂತ ಬೇರೆ ರಾಜ್ಯಗಳಕ್ಕಿಂತ ನಮ್ದು ಸ್ವಲ್ಪ ಹೆಚ್ಚಿದೆ. ಏನಪ್ಪ ಯಾರ್ಯಾರು ಅಪ್ಪ ಹುಟ್ಟಿದೆ ಅಂತೇಳಿ ಮಾತಾಡಿದೆಯಪ್ಪ, ಅದಕ್ಕೆ ರಾಜೀನಾಮೆ ಕೊಟ್ಟರು, ನಿಂತು ಹೇಳುತ್ತೆ. ಈಗ ಇದು ಶಿವಾನಂದ ಪಾಟೀಲ್ರ ಸವಾಲು ಸ್ವೀಕಾರ ಮಾಡಿ ರಾಜೀನಾಮೆ ಕೊಟ್ಟು ಇಲೆಕ್ಷನ್ ಮಾಡಿದ್ರು ಅಂದ್ರೆ ನಾನು ಹೌದಪ್ಪ ಆಗ್ತೀನಿ. ಆ ಸವಾಲು ಸ್ವೀಕಾರ ಮಾಡಲಾದ್ರೂ ಮತ್ತೊಂದು ಸವಾಲು ಹಾಕಿದ್ರಾಗ ಆಗ್ತಿಲ್ಲ. ಶಿವಾನಂದ ಪಾಟೀಲ್ ಹೇಳಿದ್ದಾರೆ, ಯಾರಿಗೆ ನೋವಾಗುವ ರೀತಿಯ ಮಾತುಗಳು ರಾಜಕಾರಣದಲ್ಲಿ ಇರಬಾರ್ದು. ಯಾರೇ ಆಗಲಿ ವೈಯಕ್ತಿಕವಾದ ಈ ಹರ್ಟ್ ಆಗ್ತಕ್ಕಂಥ ವಿಚಾರಗಳಲ್ಲಿ ರಾಜಕಾರಣಿ ಮಾತುಗಳು ಸಾರ್ವಜನಿಕದಲ್ಲಿ ಚರ್ಚೆ ಆಗ್ತವೆ. ಅದು ಆ ಇತಿಮಿತಿಗಳನ್ನ ಅರಿತು ನಾವು ರಾಜಕಾರಣಿಗಳು ಮಾತಾಡೋದು. ಅದನ್ನು ಯಾಕೋ ಮಿತಿ ಮೀರಿ ನಮ್ಮ ಯತ್ನಾಳ್ ಅವರು ಮಾತಾಡಿದ್ದಾರೆ. ಯಾಕೋ ಹುಟ್ಟಿದ್ರೆ ಇಲ್ಲ, ಸರಿಯಾದದ್ದು ಮಾತುಗಳಲ್ಲ.
ಬಾಗಲಕೋಟೆಯ ನವನಗರದ ಸೆಕ್ಟರ್ ನಂಬರ್ 25ರಲ್ಲಿ ಕೃಷಿಯೇತರ ಪತ್ತಿನ ಸಹಕಾರಿ ಸಂಘದ ಬ್ಯಾಂಕಿನ ನೂತನ ಕಟ್ಟಡ ಉದ್ಘಾಟನೆ ಸಮಾರಂಭ ಜರುಗಿತು. ಸಮಾರಂಭವನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾದ ಆರ್.ಬಿ. ತಿಮ್ಮಾಪೂರ್ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಸಹಕಾರಿ ಸಂಘಗಳಿಂದ ಬಡವರಿಗೆ ಆರ್ಥಿಕ ಅಭಿವೃದ್ಧಿಗೆ ಸಹಾಯ ಆಗಬೇಕು. ಸಾಲ ವಸೂಲಿಗೆ ಹೆಚ್ಚು ಕಿರಿಕಿರಿ ಮಾಡದೆ ಸಹಕಾರ ನೀಡಬೇಕು, ಮಾನವೀಯತೆ ತೋರಬೇಕು ಎಂದು ಹೇಳಿದರು. ಸಮಾರಂಭದ ಸಾನ್ನಿಧ್ಯವನ್ನ ಕೋಡಿಹಳ್ಳಿ ಮಠದ ಶ್ರೀಗಳು ವಹಿಸಿದ್ದರು. ಬ್ಯಾಂಕಿನ ಅಧ್ಯಕ್ಷರಾದ ಎಂ.ಬಿ. ಹಂಗರ್ಗಿಯವರು ಗಣ್ಯಮಾನ್ಯರನ್ನ ಸ್ವಾಗತಿಸಿ ಬ್ಯಾಂಕಿನ ನಡೆದು ಬಂದ ದಾರಿಯ ಬಗ್ಗೆ ವಿವರವಾಗಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರಾದ ಅಜಯ್ ಕುಮಾರ್ ಸರ್ನಾಯಕ್, ಬಸವೇಶ್ವರ ಬ್ಯಾಂಕಿನ ಅಧ್ಯಕ್ಷರಾದ ಪ್ರಕಾಶ್ ತಪಶೆಟ್ಟಿ, ವಿಧಾನ ಪರಿಷತ್ನ ಸದಸ್ಯರಾದ ಹನುಮಂತ್ ನಿರಾಣಿ, ಕಾಂಗ್ರೆಸ್ ಪಕ್ಷದ ಯುವ ಮುಖಂಡರಾದ ಹೊಳೆಬಸು ಶೆಟ್ಟರ್ ಸೇರಿದಂತೆ ಇತರ ಗಣ್ಯಮಾನ್ಯರು ಉಪಸ್ಥಿತರಿದ್ದರು. ಒಂದು ಸಂಸ್ಥೆ ಬೆಳೆಸ್ತಕ್ಕಂಥದ್ದು ಏನು ತಾವು ಮಾಡಿದಿರಿ, ಬಹಳ ಅದ್ಭುತವಾದ ಕೆಲಸ. ಸಾಮಾನ್ಯ ಜನರಿಗೂ ಹಣ ಸಿಗ್ತಕ್ಕಂಥದ್ದು ಇದ್ದರೆ ಅದು ನಿಮ್ಮಂಥ ಸಹಕಾರಿ ಸಂಘದಿಂದ ವಿನಃ ನ್ಯಾಷನಲ್ ಬ್ಯಾಂಕ್ನಲ್ಲಿ ಇವತ್ತು ನಮ್ಗೆ ಸಾಲ ತಗೊಳ್ಳೋದಂಥದ್ದು ಕಷ್ಟ ಇದೆ. ಸಾಮಾನ್ಯ ಜನ ಏನೋ ಕಾಗದ ಪತ್ರ ಇರ್ತಾವೋ ಇರೋದಿಲ್ಲೋ, ಇವ್ರು ಹೇಳ್ತಾರೆ, ಸರ್ನಾಯಕ್ ಹೇಳ್ತಾರೆ ಅಂದರೆ ಕೊಟ್ಟು ಬಿಡೋಣ ಅಂತಕ್ಕಂಥವ್ರು ಇದ್ದಾರೆ. ತಪ್ಪಶೆಟ್ಟಿ ಅವ್ರಿಗಂತೂ ಯಾರು ಅಂದಿಟ್ಟು ವಸೂಲಿ ಹೆಚ್ಚಿದ್ರು ಕೊಡ್ತಾರೋ, ವಸೂಲಿ ಗಟ್ಟಿಯಾಗಿ ಮಾಡ್ತಾರೆ. ನಾನು ಅವರಲ್ಲಿ ಸಾಲ ತಗೊಂಡಿದ್ದೆ. ನಾವು ಮನೆಗೆ ಗಾಡಿ ಕಳಿಸಿದ್ರು, ತಪ್ಪಶೆಟ್ಟಿ ಅವರು ಕಳಿಸಿದ ತಕ್ಷಣ ಮೊದಲು ಹೊಲ ಮಾರಿಬಿಟ್ಟೆ ಅದನ್ನು 24 ವರ್ಷ ಬಾಗಲಕೋಟೆ. ಈಗ ಹೋಗುತ್ತೆ ನೋಡಿದೆ, ಎಷ್ಟೈತೆ ಎಕರೆಗೆ 2 ಕೋಟಿ ನಡೀತಾವ್ರಿಲ್ಲ ಅಂತಂದು. ನಾ ಎಷ್ಟು ಕೊಟ್ಟಂದ್ರೆ 20 ಲಕ್ಷಕ್ಕೂ ಕೊಡಲಿಲ್ಲ, 3 ಲಕ್ಷಕ್ಕೆ ಎಕರೆದಂಗೆ ಕೊಟ್ಬಿಟ್ಟೆ. ಅವ್ರ ಗಾಡಿಗೆ ಬಂದದ್ದು ಅಡ್ಡ ತಡ ನಮ್ಮ ಅಪ್ಪ ಮೊದಲು ಕೊಟ್ಟು ಅದನ್ನು ಮುಟ್ಟಿಸಿ ಮನೆಗೆ ಬಾ, ಅಲ್ಲಿ ತನಕ ಮನೆಗೆ ಬರಬೇಡ ಅಂತ ಹೇಳಿ. ಇದನ್ನು ಯಾಕೆ ಹೇಳ್ತೀನಿ ಅಂದರೆ, ನಾವೇನೋ ಅಡಚಣೆಗೆ ತೊಗೊಂಡಿರ್ತೀವಿ, ಆ ನಂತರ ಅವ್ರೂ ಬ್ಯಾಂಕಲ್ಲಿ ಇವತ್ತು ದೊಡ್ಡ ಬ್ಯಾಂಕ್ ನಡೀಲಿಲ್ಲ ಅಂದರೆ ಇವತ್ತು ತಪ್ಪಶೆಟ್ಟಿ ಅವರು ಇಂಥ ದೊಡ್ಡ ಬ್ಯಾಂಕ್ ನಡೆಸ್ತಾರತ್ತ ನಾವು ಯಾರು ಹೇಳೋಕೆ ಆಗ್ತದೆ. ಯಾಕಂದರೆ ಅವ್ರ ಹಣ ಅಲ್ಲ, ನಮ್ಮಂಥವ್ರು ಯಾರೋ ತಂದು ಇಟ್ಟಿರ್ತಾರೆ, ಅವ್ರಿಗೆ ನಾವು ಖಾತ್ರಿ ಕೊಡಿಸ್ತೀವಿ. ಡಿಪಾಸಿಟ್ ಇಟ್ಟವ್ರಿಗೆ ಖಾತ್ರಿ ಕೊಡಿಸ್ತಕ್ಕಂಥ, ಹೌದಪ್ಪ ನಿನ್ನ ಹಣಕ್ಕೆ ತೊಂದರೆ ಇಲ್ಲ, ನಿನ್ನ ಹಣ 100% ಬಡ್ಡಿ ಸಹಿತ ನಿನ್ನ ಸೇರ್ತಿದೆ ಅಂತೇಳಿ ಡಿಪಾಸಿಟ್ರಿಗೆ ಕೊಟ್ಟರೆ